ಮಂಡ್ಯ ಕ್ಷೇತ್ರಕ್ಕಾಗಿ ಶುರುವಾಗಿದೆ ಜೆಡಿಎಸ್ ಮತ್ತು ಸುಮಲತಾ ನಡುವೆ ತೀವ್ರ ಪೈಪೋಟಿ. ಸಕ್ಕರೆ ನಾಡಿಗಾಗಿ ಸುಮಲತಾ ಪಟ್ಟು ಹಿಡಿದು ಕೂತಿದ್ದಾರೆ. ನಾನು ಮಂಡ್ಯದಲ್ಲೇನೆ ನಿಲ್ತೀನಿ ಅಂತ ಸುಮಲತಾ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೇರೆ ಕ್ಷೇತ್ರಕ್ಕೆ ಹೋಗೋ ಮಾತೇ ಇಲ್ಲ ಅಂತ. ಇತ್ತ ದಳಪತಿಗಳು ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಂಡ್ಯ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಹೈಕಮಾಂಡ್ ಭರವಸೆಯ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಎಚ್ಡಿಕೆ ಇದೀಗ ರಣ ಕಹಳೆಗೆ ಮುಂದಾಗಿದ್ದಾರೆ. ಮಾರ್ಚ್ 15ರಂದು ಮಂಡ್ಯದಲ್ಲಿ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ ಸಭೆಯನ್ನು ಕರೆಯಲಾಗಿದೆ. ಚುನಾವಣೆ ಸಂಬಂಧ ಇದೇ ಮೊದಲ ಬಾರಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಮಂಡ್ಯದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ನಿಖಿಲ್, ಜಿಲ್ಲೆಯ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಭಾಗಿಯಾಗ್ತಿದ್ದಾರೆ. ಮಾಜಿ ಸಚಿವ CS ಪುಟ್ಟರಾಜುಗೆ ಬಹುತೇಕ ಟಿಕೆಟ್ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಸುಮಲತಾ ಅವರು ಎಲ್ಲಾ ತರದ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರು ಪ್ರಚಾರಕ್ಕೆ ಬರ್ತಾರೆ, ಯಾರು ಪ್ರಚಾರಕ್ಕೆ ಬರಲ್ಲ, ಈ ಎಲ್ಲ ಮಾತುಕತೆ ಆಗ್ತಾ ಇದೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಮಂಡ್ಯ ಅಂದ್ರೆ ಜೆಡಿಎಸ್ ಅಂದ್ರೆ ಮಂಡ್ಯ, ನಾವೇ ನಿಂತ್ಕೊಳ್ಳೋದು ಅಂತ ದಳಪತಿಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿಯೇ 15ನೇ ತಾರೀಕು ಒಂದು ಮೀಟಿಂಗ್ ಅನ್ನ ಕೂಡ ಇಡಲಾಗಿದೆ. ಇದೇ ಮೊದಲ ಬಾರಿಗೆ ಎಲೆಕ್ಷನ್ ಪರ್ಪಸ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸ್ಥಳೀಯ ಮಟ್ಟದ ಜೆಡಿಎಸ್ನ ನಾಯಕರುಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಸಚಿವ CS ಪುಟ್ಟರಾಜುಗೆ ಬಹುತೇಕ ಈ ಟಿಕೆಟ್ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವರೇ ನಿಂತ್ಕೋಬೇಕು ಅನ್ನುವಂಥ ಒತ್ತಡ ಇದೆ. ನಿಖಿಲ್ ಅವರು ನಿಂತ್ಕೋಬೇಕು ಅನ್ನುವಂಥ ಒತ್ತಾಯ ಇದೆ. DC ತಮ್ಮಣ್ಣ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಸುಮಲತಾ ಈ ಬಾರಿ ಟಿಕೆಟ್ ನಂಗೇನೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ನಾನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ಇಲ್ಲೇ ನಿಂತ್ಕೊಳ್ತೀನಿ, ಅದು ಪಕ್ಷೇತರವಾಗಿ ಆದರೂ ಓಕೆ, ನಾನು ಮಂಡ್ಯದಲ್ಲಿ ನಿಲ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಂಡ್ಯ ಕ್ಷೇತ್ರ ಯಾರು ಪಾಲಾಗುತ್ತೆ, ಯಾರು ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ, ಏನೇನು ಸ್ಟ್ರಾಟರ್ಜಿಗಳು ಆಗತ್ತೆ, ಒಂದು ವೇಳೆ ಸುಮಲತಾಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಅವರ ಮುಂದಿನ ನಡೆಗೇನು, ಅಕಸ್ಮಾತ್ ಅವ್ರು ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು JDS ಮತ್ತು BJPಗೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ, ಸುಮಲತಾ ಅವರಿಗೆ ಟಿಕೆಟ್ ಸಿಕ್ಕಿ JDSಗೆ ಸಿಕ್ಕಿಲ್ಲ ಅಂತಂದರೆ ಅದರ ಕಥೆಗೇನು. ಸೊ ಈ ಎಲ್ಲ ಲೆಕ್ಕಾಚಾರದಲ್ಲಿ ರಾಜಕೀಯ ವಿಶ್ಲೇಷಕರು ಲೆಕ್ಕ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ JDSನ ಕಾರ್ಯಕರ್ತರು ಟಿಕೆಟ್ ನಮಗೆ ಅಂತ ಹೇಳ್ತಾ ಇದ್ರೆ, ಸುಮಲತಾ ಬೆಂಬಲಿಗರು ಟಿಕೆಟ್ ನಮಗೆ ಅಂತ ಹೇಳ್ತಾ ಇದ್ದಾರೆ. ಇದೀಗ CS ಪುಟ್ಟರಾಜು ಅವ್ರನ್ನ ಮಂಡ್ಯದಲ್ಲಿ ನಿಲ್ಲಿಸಬೇಕು, ಗೆಲ್ಲಿಸ್ಕೊಂಡು ಬರಬೇಕು ಅಂತ JDS ಪ್ಲಾನ್ ಮಾಡಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಅಲ್ಲೂ ಕೂಡ ಕಚ್ಚಾಟ ಇದೆ, ಅಲ್ಲೂ ಕೂಡ ಅಸಮಾಧಾನ ಇದೆ. ಟಿಕೆಟ್ ಆಕಾಂಕ್ಷಿತರು ಸಹ ಇದ್ದಾರೆ. ಅವರನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಈ ಬಾರಿಗ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಅಸ್ತಿತ್ವವನ್ನು JDS ಯಾವ ರೀತಿಯಾಗಿ ಉಳಿಸ್ಕೊಳ್ಳುತ್ತೆ, ಸುಮಲತಾ ತಮ್ಮ ರಾಜಕೀಯ ಭವಿಷ್ಯವನ್ನ ಹೇಗೆ ಉಳಿಸ್ಕೊಳ್ತಾರೆ, ಹೇಗೆ ರೂಪಿಸ್ಕೊಳ್ತಾರೆ, ಇದೂ ಕೂಡ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಮಂಡ್ಯ ಯಾರ ಪಾಲಾಗುತ್ತೆ ಅನ್ನೋದು ಈಗ ಸಾಕಷ್ಟು ನಿರೀಕ್ಷೆಗೆ ಕಾರಣವಾಗಿದೆ.